ಅಂತಾರಾಜ್ಯ ಕಳ್ಳರ ಬಂಧನವಾಗಿದೆ. ಆನೇಕಲ್ ಪೊಲೀಸರಿಂದ ಕಳ್ಳರನ್ನ ಬಂಧಿಸಲಾಗಿದೆ. ತಮಿಳುನಾಡಿನ 29 ವರ್ಷದ ಭರತ್, 24 ವರ್ಷದ ಮಧು, 25 ವರ್ಷದ ಸತೀಶ್ ಹಾಗೂ 28 ವರ್ಷದ ಸಂತೋಷ್ ಬಂಧಿತರು. ಆರೋಪಿಗಳಿಂದ 25 ಗ್ರಾಂ ಚಿನ್ನದ ಸರ, 2 ಬೈಕ್ಗಳು ಮತ್ತು ಚಾಕುವನ್ನು ವಶಕ್ಕೆ ಪಡೆಯಲಾಗಿದೆ. ತಮಿಳುನಾಡಿನಿಂದ ಬಂದು ಆನೇಕಲ್ ಪಟ್ಟಣದಲ್ಲಿ ಈ ಕೃತ್ಯವನ್ನ ಎಸಗಿದ್ರು. ಇದೇ ತಿಂಗಳು 2ನೇ ತಾರೀಕು ರಾತ್ರಿ 8:30ರಲ್ಲಿ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಕಾಂಗ್ರೆಸ್ ಮುಖಂಡ ಶೇಷಾದ್ರಪ್ಪ ಎಂಬುವರ ಬಳಿ ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಬೈಕ್ ಅಡ್ಡಗಟ್ಟಿ ಮುಖಕ್ಕೆ ಸ್ಪ್ರೇ ಮಾಡಿ ಚಾಕು ಇರಿದು ಸರವನ್ನ ಕದ್ದೊಯ್ದಿರ್ತಾರೆ. ಈ 4 ಜನ ಕಳ್ಳರು. ಆನೇಕಲ್ ಪೊಲೀಸರಿಂದ 4 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಸ್ಪ್ರೇ ಮಾಡಿದ ತಕ್ಷಣ ನಾನು ಏನಪ್ಪ ಇದು ಅನ್ನೋ ಅಷ್ಟೇ ಹಿಂದ್ಗಡೆಯಿಂದ ಬಂದು ಏನದು ಯಾರಣ್ಣದು ಯಾವನ ಅಂತ ನನಗೆ ಸಪೋರ್ಟ್ ಮಾಡೋ ಥರ ಹಿಂದ್ಗಡೆಯಿಂದ ಬಂದಂಗೆ ಚಾಕುನಲ್ಲಿ 3 ಜಾಗದಲ್ಲಿ ತುಳಿತ ತಲೆಗೊಂದು ಚಾಕುಲ್ ಹಾಕಿರೋದು ಸರ್. ಇದು ಚಾಕುನಲ್ಲಿ ಹಿಂದ್ಗಡೆ ಅಂತ ಕೊಟ್ಟಿರೋದು. ಓಕೆ, ಇದು ಭಯನೇ ಇಲ್ಲದೆ ಆಗ್ಬಿಟ್ಟಿತ್ತು. ನಾವು ಇಲ್ಲೇ ಹುಟ್ಟು ಬೆಳೆದಿರೋದು, ಬಾಡಿ ಇಲ್ದಿದ್ದು ಮೊದಲಿಂದ ನಮ್ಮ ಮನೆ ಇರೋದು. ಹೌದು, 1 ಗಂಟೆ 2 ಗಂಟೆ ರಾತ್ರಿಯಲ್ಲ. ಅಂದ್ರೆ ನೀವು ಮನೆ ಹೋಗ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಶೇಷಾದ್ರಪ್ಪ ಇಲ್ಲೇ ಅಂದರೆ ಚಿಕ್ಕೆರೆ ಮೇಲೆ ಅವ್ರನ್ನ ಅಡ್ಡ ಹಾಕಿ ಅವರಿಂದ ಒಡವೆ ಎಲ್ಲ ಕಿತ್ಕೊಂಡು ಆರೋಪಿಗಳು ಪತ್ತೆ ಆಗಿದ್ದಾರೆ. ಹೌದು. ಕಳೆದ ಒಂದು 15 ದಿನಗಳ ಹಿಂದೆ ಚಿಕ್ಕೆರೆ ಅಂತ ಹೇಳಿ ಆನೇಕಲ್ ನಗರದಲ್ಲಿರುವಂಥ ಚಿಕ್ಕೆರೆ ಅಂತ ಹೇಳುವಂಥ ಸ್ಥಳದಲ್ಲಿ ಶೇಷಾದ್ರಪ್ಪ ಅಂತ ಹೇಳುವವರು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಸುಮಾರು ಒಂದು 4 ಜನ 2 ಬೈಕ್ಗಳಲ್ಲಿ ಬಂದು ಅಡ್ಡಗಟ್ಟಿ ಅವರ ಕತ್ತಿನಲ್ಲಿದ್ದಂಥ ಸರವನ್ನು ಕಿತ್ತುಕೊಂಡು ಹೋಗಿದ್ದರು. ಈ ಬಗ್ಗೆ ಒಂದು ಟೀಮನ್ನು ರಚನೆ ಮಾಡಲಾಗಿತ್ತು. ಅವರು ಈಗಾಗಲೇ 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. 4 ಜನರಿಂದ ಶೇಷಾದ್ರಪ್ಪನವರಿಂದ ಕಿತ್ಕೊಂಡಿರತಕ್ಕಂತಹ ಸರವನ್ನು ರಿಕವರಿ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಒಬ್ಬನ ಮೇಲೆ ಒಂದು 307 ಕೇಸ್ ಇದೆ ಮತ್ತು ಈ 4 ಜನರ ಮೇಲೆ ರೌಡಿ ಶೀಟ್ಗಳನ್ನು ತೆರೆದು ಅವರನ್ನು ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದೆ. ಸರ್, ಹಿನ್ನೆಲೆ ಏನು ಸರ್ ಈ ಆರೋಪಗಳು? ಇವರು ಆನೇಕಲ್ ನಗರದಲ್ಲಿ ಶೇಷಾದ್ರಪ್ಪನವರು ಹೋಗ್ತಾ ಇರೋದನ್ನು ಗಮನಿಸಿದ್ದಾರೆ. ಅವರ ಕತ್ತಿನಲ್ಲಿದ್ದ ಸರವನ್ನು ಸಹ ನೋಡಿದ್ದಾರೆ. ತಕ್ಷಣ ಪ್ಲ್ಯಾನ್ ಮಾಡಿಬಿಟ್ಟು ಈ 4 ಜನ ಅವ್ರನ್ನ ಹಿಂಬಾಲಿಸಿ